9,105 ಮತಗಳ ಅಂತರದಿಂದ ಅನ್ನಪೂರ್ಣ ತುಕಾರಾಂ ಮುನ್ನಡೆ. ಗೆಲುವು ಖಚಿತ, ಘೋಷಣೆಯೊಂದೇ ಬಾಕಿ. ಸಿಪಿ ಯೋಗೇಶ್ವರ್ 22,548 ಮತಗಳ ಮುನ್ನಡೆಯಲ್ಲಿದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಅಂತರವನ್ನು ಕ್ಯಾಚಪ್ ಮಾಡ್ಕೊಳ್ಳೋದು ಕಷ್ಟ. ಚನ್ನಪಟ್ಟಣದಲ್ಲಿ ಮುಸ್ಲಿಂ ಮತಗಳು ಮತ್ತು ನಗರ ಪ್ರದೇಶದ ಮತಗಳು ದೊಡ್ಡ ಪ್ರಮಾಣದಲ್ಲಿ ಸಿಪಿ ಯೋಗೇಶ್ವರರ ಕೈ ಹಿಡಿದಿರೋದು ಈ ಸಂಖ್ಯೆಗಳನ್ನು ನೋಡಿದ್ರೆ ಅರ್ಥ ಆಗ್ತಾ ಇದೆ. ಗ್ರಾಮೀಣ ಪ್ರದೇಶಗಳು ಮತ್ತು ಒಕ್ಕಲಿಗ ಮತಗಳು ಅಂದುಕೊಂಡಷ್ಟು ಪ್ರಮಾಣದಲ್ಲಿ ನಿಖಿಲ್ ಪರವಾಗಿ ಚಲಾವಣೆಯಾದಂತೆ ಕಾಣ್ತಾ ಇಲ್ಲ. ಎಸ್, ಇಲ್ಲ ಇನ್ನೊಂದು ಪ್ಲಸ್ ಪಾಯಿಂಟ್ ಇದೆ ಅಜಿತ್ ಸರ್. ನೋಡಿ, ಯಾವುದೇ ನಮಗೆ ಚುನಾವಣೆ ರಿಸಲ್ಟು ವಿಷಯ ಒಂದು ಕಡೆ ಇಡೋದಾದರೆ, ಜಾತ್ಯತೀತ ಜನತಾದಳ ಇವತ್ತು ನಮ್ಮ ಕಟ್ಟ ಕಡೆಯ ಕಾರ್ಯಕರ್ತ ಕೂಡ ಒಟ್ಟಾಗಿ ಎಲ್ಲರೂ ಬಂದು ಒಂದಾಗಿ ನಮ್ಮ ಶಕ್ತಿ ಮೀರಿ ಕೆಲಸ ಮಾಡಿದ್ದೀವಿ. ಪಕ್ಷದಲ್ಲಿ ಎಲ್ಲೋ ಒಂದು ರೀತಿ ನಮಗೆ ಯಾವುದೇ ರೀತಿ ಕಾಂಟ್ರವರ್ಸಿ ಇದೆ, ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಚುನಾವಣೆ ಕೆಲಸ ಮಾಡಿದ್ದಾರೆ. ಆ ತೀರ್ಮಾನ ಜನಗಳು ಬಿಟ್ಟಿರ್ತಕ್ಕಂಥ ಮತಗಳ ಅಂತರದಿಂದ ಕುಮಾರಸ್ವಾಮಿ ಅವರು ಸಿಪಿ ಯೋಗೇಶ್ವರನ ಸೋಲಿಸಿದ್ರು, ಅಷ್ಟೇ, ಹೆಚ್ಚು ಕಡಿಮೆ ಅಷ್ಟೇ ಮತಗಳ ಅಂತರದಿಂದ. ಅದಕ್ಕಿಂತ ಜಾಸ್ತಿ ಆಯ್ತು, 16,000 ಕರೆಕ್ಟ್ 16,000 ಎಸ್, 22,000 ಲೀಡ್ ಇದೆ. ಆದರೆ ಕಟ್ಟ ಕಡೆಯ ಕಾರ್ಯಕರ್ತ ಕೂಡ ಮನಸ್ಪೂರ್ವಕವಾಗಿ ಈ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಿದ್ದೀವಿ. ತೀರ್ಮಾನ ಬಿಟ್ಟಿರ್ತಕ್ಕಂಥ ಜನಗಳ ದೇವೇಗೌಡರನ್ನ 6 ದಿನ ಕರ್ಕೊಂಡು ಬಂದಿದ್ರು. ಹೌದು, 22 ಸಭೆಗಳನ್ನು ನಡೆಸಿದ್ರು. ಖಂಡಿತ ಸರ್. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಯೋಗೀಶ್ವರ್ ಪ್ರಚಾರವನ್ನು ನಡೆಸಿದರು. ಹೌದು, ಒಂದು ವೇಳೆ ಅಂದರೆ ಸಿ ಪಿ ಯೋಗೀಶ್ವರ್ ಇದೇ ದೊಡ್ಡ ಪ್ರಮಾಣದ ಅಂತರದಲ್ಲಿ ಗೆದ್ದರೆ ಅದು ದೇವೇಗೌಡರ ಪರ್ಸನಲ್ ಲಾಸ್ ಆಗಲ್ವಾ? ಪರ್ಸನಲ್ ಒಕ್ಕಲಿಗರ ಮತಗಳ ಮೇಲೆ ದೇವೇಗೌಡರಿಗೆ ಹಿಡಿತ, ಬರೀ ದೇವೇಗೌಡರ ಹಿಡಿತ ಅಲ್ಲ, ಅಥವಾ ಆ ಹಿಡಿತ ಸಡಿಲಗೊಂಡಿದೆ, ಆ ಹಿಡಿತ ಈಗ ಡಿ ಕೆ ಶಿವಕುಮಾರ್ಗೆ ಬಂದಿದೆ ಅಂತಕ್ಕಂಥ ಮೆಸೇಜ್ ಕೂಡ ಹೋಗುತ್ತೆ. ಇಲ್ಲ, ನಾನೊಂದು ಮಾತು ಆಗಲೇ ತಮಗೆ ಸ್ಪಷ್ಟ ಮಾಡಿದ್ದೆ. ಯಾವುದೇ ಕಾರಣಕ್ಕೂ ಆಡಳಿತ ಸರ್ಕಾರಗಳಿಗೆ ನಾವೇನು ಬೆಂಬಲ ಪಡಿಸೋದಾದರೆ ಸ್ಥಳೀಯವಾದಂಥ ಸಮಸ್ಯೆಗಳು, ಕೆಲಸ ಕಾರ್ಯಗಳು ಮಾಡ್ಕೋಬೋದು ಅಂತಕ್ಕಂಥ ಜನ ಯಾಕೆ ತೀರ್ಮಾನ ಮಾಡಿರಬಾರ್ದು? ಹಾಗಾದರೆ ಇವು ಕೂಡ ಇತ್ತೀಚಿನ ದಿನಗಳಲ್ಲಿ ಕೆಲವು ಜನ ತೀರ್ಮಾನ ಮಾಡ್ತಾರೆ. ಯಾಕೆ ಅಂತಂದರೆ ಅವರ ಕ್ಷೇತ್ರ ಅಭಿವೃದ್ಧಿಗೋಸ್ಕರ. ಈಗ ಯೋಗೀಶ್ವರ್ 2-3 ಸತಿ ಹೇಳಿದರೆ ನಾನು ಪಕ್ಷಾಂತರ ಮಾಡಿರೋಂಥ ಸಂದರ್ಭದಲ್ಲಿ ಕ್ಷೇತ್ರ ಅಭಿವೃದ್ಧಿಗೆ ಅಂತಕ್ಕಂಥದ್ದು. ಇವಾಗ ಒಂದು ಮಾತನ್ನು ಹೇಳ್ತಿದ್ದೀನಿ, ಯಾವ ಒಂದು ತಾವು ಇದನ್ನು ಮಂಡ್ಯ ತಗೊಳ್ಳಿ, ಅವತ್ತು ಕೂಡ ಅವತ್ತೇನು ಸೋಲಿರಲಿಲ್ಲ, ಅವತ್ತು ಕೂಡ ಇದೇ ಒಳಸಂಚಲ್ಲೇ ಸೋತಿದ್ದು. ಇವತ್ತು ಕೂಡ ನಾವು ಮನಸ್ಪೂರ್ವಕವಾಗಿ ಈ ಚುನಾವಣೆಯಲ್ಲಿ ಕೆಲಸ ಒಳಸಂಚು ಇನ್ನೊಬ್ಬರ ಖಂಡಿತ ಸತ್ಯಾಂಶಗಳು ಹೇಳಬೇಕಲ್ಲ, ಕೆಲವು ಸತ್ಯಾಂಶಗಳು ಮಾತಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ಜನಗಳ ತೀರ್ಮಾನ ಏನಾದರೂ ಆ ರೀತಿ ಆಗಿದ್ದರೂ ಕೂಡ, ಮತ್ತೊಂದು ಏನು ಅಂತಂದರೆ ಯಾವೊಂದು ಹಿಂದುಳಿದ ವರ್ಗ ಮತಗಳು 40,000 ಇದೆ, ಅಲ್ಲಿ ಮುಸ್ಲಿಮ್ಸ್ ಮತಗಳು ಕೂಡ 30,000 ಇದೆ. 70,000ದಲ್ಲಿ ಏರ್ಪೇರ್ ಆಗಿರ್ತಕ್ಕಂಥದ್ದು ಕಣ್ಮುಂದೆ ಕಾಣ್ತಾ ಇದೆ. ಏನೊಂದು ಲೀಡ್ ಸಿಕ್ಕಿತ್ತು ಲೋಕಸಭಾ ಚುನಾವಣೆ, ಬಿಜೆಪಿ ಜೆಡಿಎಸ್ ಮೈತ್ರಿ, ಅಥವಾ ಒಂದು ರೀತಿಯ ಮೊಮೆಂಟಮ್ ಸಿಕ್ಕಿತ್ತು, ಅದು ಕಳ್ಕೊಂಡ್ರೆ ನೀವೀಗ ಇಲ್ಲ. ಒಂದು ಏನಾಗುತ್ತೆ ಅಂತಂದ್ರೆ ನೋಡಿ, ಕೇಂದ್ರ ಚುನಾವಣೆಗಳೇ ಬೇರೆ ರೀತಿ ತೀರ್ಮಾನ ಮಾಡ್ತಾರೆ ಸರ್. ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಸ್ಥಳೀಯವಾದ ಚುನಾವಣೆಗಳ ಬಗ್ಗೆ ಕೂಡ ಈಗ ಮಹಾರಾಷ್ಟ್ರದ ಚುನಾವಣೆ ಮೋದಿ ಅವರಿಗೆ ಗೆಲುವು ಹೌದು ಅಲ್ವೋ? ಖಂಡಿತ ಸರ್, ಖಂಡಿತ. ಅದು ಹಾಗಿದ್ದಲ್ಲಿ ಈ ಚುನಾವಣೆಗಳು ಕುಮಾರಸ್ವಾಮಿ, ದೇವೇಗೌಡರು, ವಿಜಯೇಂದ್ರ ಬಿಜೆಪಿಗೆ ಸೋಲಲ್ವಾ? ಒಂದ್ ವೇಳೆ ಇದೆ 3-3 ಕಾಂಗ್ರೆಸ್. ಹಾಗಾದ್ರೆ MP ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಗೆದ್ರಲ್ಲ, ಅದು ನಮ್ಮ ಪಕ್ಷಕ್ಕೆ ನಮ್ಗದು ಕಾಂಗ್ರೆಸ್ ಚುನಾವಣೆಗಳು ಒಂದ್ ಸೈಡ್ ಆಗ್ತದೆ ಅಂತಕ್ಕಂಥದ್ದು ಸಾಧ್ಯನೇ ಇಲ್ವಲ್ಲ. ಕುಮಾರಸ್ವಾಮಿ ಅವರು ವರ್ಸಸ್ ಯೋಗೀಶ್ವರ್ ಅವರ ಇದು ಎಲೆಕ್ಷನ್. ಇದು ವೈಯಕ್ತಿಕವಾಗಿ ಅವರು ಅಲ್ಲಿ ಲೋಕಲ್ ಅಲ್ಲಿ ಇಲ್ಲ, ವೈಯಕ್ತಿಕವಾಗಿ ಆದ್ರೆ ಇಲ್ಲಿ ಬಿಜೆಪಿ ಅವರು ಕೂಡ ಆಡಾದ್ಮೇಲೆ ಏನಾಯ್ತು ಅಂದ್ರೆ, ನಿನ್ನೆ ನಿಮ್ ವಕ್ತಾರರು ನಮ್ದೇ 25,000 ಮತ ಅಂತ ಹೇಳ್ತಿದ್ರು ನಿನ್ನೆ. ಅಲ್ಲ, ಇಲ್ಲಿ ನಮ್ದು ಬಿಜೆಪಿ ಹಾಳಾಗುತ್ತೆ. ಆದ್ರೆ ನಾನು ಕೂಡ ಹೋಗಿದ್ವಿ, ಇಲ್ಲಿ ಮೈನಾರಿಟಿ ಮತ್ತೆ ಬೇರೆ ಬೇರೆಗಳು ಇವತ್ತು ಬಿಜೆಪಿ ವಿರುದ್ಧವಾಗಿ, JDS ವಿರುದ್ಧವಾಗಿ ಎಲ್ಲರೂ ಒಂದಾಗಿದ್ದಾರೆ. ಅದರಲ್ಲಿ ಏನಾಗುತ್ತೆ ಸರ್, ಒಂದು ಯೋಚನೆ ಮಾಡಬೇಕು, ಕಾರ್ಯಕರ್ತರಿಗೆ ನೀವು ಟಿಕೆಟ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಇಡೀ ಮಹಾರಾಷ್ಟ್ರಗಳಾಗಲಿ ಅಲ್ಲ, ಅದನ್ನೇ ಇರ್ಬೋದು, ಅದೂ ಅಷ್ಟೇ. ನೀವು
ಏನಾಗ್ತಾ ಇದೆ ಏನ್ ಮಾಡಿದ್ದೀರಾ ನೀವು? ಸರ್ ಒಂದು ನಿಮಿಷ, ಸಂಡೇ ಇದೇ ಚನ್ನಪಟ್ಟಣದಲ್ಲಿ ಸರ್ ದಯಮಾಡಿ ಇದೇ ಚನ್ನಪಟ್ಟಣದಲ್ಲಿ ಸಿಮ್ನಿಮ್ ನಾಗರಾಜ್ ಅವರು ಕೊಟ್ಟಿದ್ವಿ, ಅತಿ ಸಾಮಾನ್ಯ ಕಾರ್ಯಕರ್ತ. ಅದ್ರ ಬಗ್ಗೆ ನೀವ್ಯಾಕೆ ಮಾತಾಡಲಿಲ್ಲ? ನಿಮ್ಮ ಮುಂದೆ ನಾನೇ ಕೂತಿದ್ದೀನಿ, ಅತಿ ಸಾಮಾನ್ಯ ಕಾರ್ಯಕರ್ತ ಗೋವಿಂದರಾಜ್ 2 ಬಾರಿ ನನಗೆ ಘಟಾನುಘಟಿಗಳ ವಿರುದ್ಧವಾಗಿ ಕೊಟ್ಟಿದ್ರು. ಇದ್ರ ಬಗ್ಗೆ ನೀವ್ಯಾಕೆ ಮಾತಾಡ್ತಾ ಇಲ್ಲ? ಹಾಗಾದ್ರೆ ಎಲ್ಲಾ ಪಕ್ಷದಲ್ಲಿ ಇರ್ತಕ್ಕಂಥದ್ದೇ ನೋಡಿ, ಗೆಲುವು ಮಾನದಂಡ ಆಗ್ತದೆ. ನಾವು ನಮ್ಮದೇ ಆದಂಥ ಕೆಲವು ಸ್ಟ್ರಾಟಜಿಗಳು ಮಾಡಿರ್ತೀವಿ, ಯಾಕೆಂದ್ರೆ ನಮಗೂ ಕೂಡ ಗೆಲುವು ಅಷ್ಟೇ ಮುಖ್ಯ ಆಗ್ತದೆ. ಅಂಥ ಸಂದರ್ಭದಲ್ಲಿ ಒಂದು ತೀರ್ಮಾನಗಳು ತಗೊತಾರೆ ಹೊತ್ತಾಗಲಿ ಎಲ್ಲ ಪಕ್ಷದಲ್ಲೂ ಕೂಡ ಕಟಕಡೆ ಕಾರ್ಯಕರ್ತರು ಕೊಟ್ಟಿದ್ದಾರೆ. ವಿಶೇಷವಾಗಿ ಶ್ರೀಮಾನ್ ದೇವೇಗೌಡರು ಎಲ್ಲ ಸಮಾಜಗಳಿಗೂ ಮತ್ತು ಎಲ್ಲ ಕಾರ್ಯಕರ್ತರಿಗೂ ಕೂಡ ಕೆಲಸ ಮಾಡಿದವ್ರಿಗೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಇಲ್ಲ ಅಂತಕ್ಕಂಥ ಮಾತಿಲ್ಲವೇ ಇಲ್ಲ. ಈ ಸೋಲು ಗೆಲುವುಗಳು ಏರ್ಪೇರ್ ಆಗ್ತಾ ಇರುತ್ತೆ. ಅದ್ರ ಬಿಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ಶ್ರೀಮಾನ್ ದೇವೇಗೌಡರು ಯಾವುದೇ ಕಾಲದಲ್ಲೂ ಕೂಡ ಕಾರ್ಯಕರ್ತರು ಇವತ್ತು ಕೈ ಹಿಡಿದಿರ್ತಕ್ಕಂಥದ್ದೇ ಕಾರ್ಯಕರ್ತರು ಈ ಪಕ್ಷದಲ್ಲಿ. ಅದಕ್ಕೆ ನಾನು ಆಗಲೇ ಒಂದು ಮಾತನ್ನು ಹೇಳಿದೆ, ನಮ್ಮ ಕಟ್ಟ ಕಡೆಯ ಕಾರ್ಯಕರ್ತ ಕೂಡ ಸೋಲು ಗೆಲುವು ವಿಚಾರಕ್ಕಿಂತನೂ ಎಲ್ಲ ಒಂದಾಗಿ ಒಗ್ಗಟ್ಟಾಗಿ ಚನ್ನಪಟ್ಟಣದಲ್ಲಿ ಕೆಲಸ ಮಾಡಿದ್ದೀವಿ ಅಂತಕ್ಕಂಥ ತೃಪ್ತಿ ನಮಗಿದೆ. ನಮ್ಮ ನಾಯಕರು ಕೂಡ ಕಣ್ಣು ಮುಂದೆ ಗೊತ್ತಿದೆ, ಎಲ್ಲ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿದ್ರು ಅಂತೇಳಿ. ಜನಗಳ ತೀರ್ಮಾನದ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಅಜಿತ್, ಮಹಾರಾಷ್ಟ್ರದಲ್ಲಿ ನಾಗ್ಪುರ್ನಿಂದ ದೇವೇಂದ್ರ ಫಡ್ನವೀಸ್ ಸತತ 5ನೇ ಬಾರಿಗೆ ಗೆಲುವನ್ನು ದಾಖಲಿಸಿದ್ದಾರೆ. ಓಕೆ, ವಾಪಸ್ ಮುಖ್ಯಮಂತ್ರಿ ಆಗ್ತಾರಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ ಮಹಾರಾಷ್ಟ್ರ. ಯಾಕಂದರೆ ಇಡೀ ಒಂದು ಚುನಾವಣೆಯ ರಣತಂತ್ರವನ್ನು ದೇವೇಂದ್ರ ಫಡ್ನವೀಸ್ ಹೆಣೆದಿದ್ರು. ದೇವೇಂದ್ರ ಫಡ್ನವೀಸ್, ಏಕನಾಥ್ ಶಿಂದೆ ಮತ್ತು ಅಜಿತ್ ದಾದಾ ಪವಾರ್ ಏನು ಲೋಕಸಭಾ ಚುನಾವಣೆಯಲ್ಲಿ ಒಂದು ದೊಡ್ಡ ಸೆಟ್ಬ್ಯಾಕ್ ಆಗಿತ್ತು. ಆ ಸೆಟ್ಬ್ಯಾಕ್ನ ನಂತರ ಒಂದು ದೊಡ್ಡ ಜಯದತ್ತ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ 215 ಕ್ಷೇತ್ರಗಳಲ್ಲಿ ಮಹಾಯುತಿ ಮುಂದಿದೆ. 58 ಕ್ಷೇತ್ರಗಳಲ್ಲಿ ಮಾತ್ರ ಮಹಾವಿಕಾಸ್ ಅಘಾಡಿ. ಅಂದರೆ 19ರ ಚುನಾವಣೆಯನ್ನು ನೀವು ತೆಗೆದುಕೊಂಡ್ರೆ ಏಕಾಂಗಿಯಾಗಿ ಶಿವಸೇನೆ ಏನು ಸೀಟ್ ತೆಗೆದುಕೊಂಡಿತ್ತು ಅಷ್ಟು ಸೀಟನ್ನು 3 ಪಾರ್ಟಿಗಳು ಸೇರಿ ತೆಗೆದುಕೊಳ್ತಾ ಇವೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ನೋಡಿ 19, ಉದ್ಧವ್ ಠಾಕ್ರೆ 20, ಶರದ್ ಪವಾರ್ 14. ನನಗೆ ಸೂರಜ್ ಹೆಗಡೆ ಅವ್ರಿಗೆ ಈ ಪ್ರಶ್ನೆಯನ್ನು ಕೇಳಲೇಬೇಕು. ಕರ್ನಾಟಕದ 3 ಗೆಲುವನ್ನು ನಾವು ಹೆಂಗೆ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಕ್ರೆಡಿಟನ್ನು ಕೊಡ್ತೀವೋ, ಲೋಕಸಭಾ ಚುನಾವಣೆಯಲ್ಲಿ ನಿಮಗೇನೋ ಒಂದು ಎಡ್ಜ್ ಸಿಕ್ತು. ಪ್ರಾಯಶಃ ಹರಿಯಾಣ ಮತ್ತು ಮಹಾರಾಷ್ಟ್ರವನ್ನು ಕಳ್ಕೊಂಡ್ಬಿಟ್ರಿ. ನಿಮ್ಮ ಬಳಿ ಚುನಾವಣಾ ಮ್ಯಾನೇಜರ್ಗಳಿಲ್ಲವೋ, ಚುನಾವಣೆಯನ್ನು ನಿಭಾಯಿಸುವ ಶಕ್ತಿ ಇಲ್ಲವೋ. ಲೋಕಸಭಾ ಚುನಾವಣೆಯಲ್ಲಿ ನಿಮಗೇನೊಂದು ಎಡ್ಜ್ ಸಿಕ್ಕಿತ್ತು. 99 ಸೀಟ್ಗೆ ಹೋದ್ರಿ, ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾದರು. ಬಟ್ ಆ ಕಿಲ್ಲರ್ ಇನ್ಸ್ಟಿಂಕ್ಟ್ ಕಾಣ್ತಿಲ್ಲ ನಿಮ್ಮ ಬಳಿ. ಮಹಾರಾಷ್ಟ್ರದಲ್ಲಿ ನಾವು ಆ್ಯಕ್ಚುಲಾಗಿ ನೀವು ಹೇಳ್ದಾಗ ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು. ಚೆನ್ನಾಗಿ ಯಾಕಂದ್ರೆ ನಮಗೆ ವಿದರ್ಭ ರೀಜನ್ ನಾವು ಯಾವುದು ಇಲ್ಲಿವರೆಗೂ ಫ್ರಾಂಕ್, ನೀವು ಕೂಡ ದಿಲ್ಲಿಯ ರಾಜಕಾರಣವನ್ನು ತುಂಬ ಹತ್ತಿರದಿಂದ ನೋಡಿದಿರಿ. ಮಹಾರಾಷ್ಟ್ರದಂಥ ರಾಜ್ಯದಲ್ಲಿ 19 ಸೀಟ್ ಅಂತಂದ್ರೆ ಏನು? ನಾವು ಕಂಟೆಸ್ಟ್ ಮಾಡಿದ್ದು 106. ಅದರಲ್ಲಿ ಎಷ್ಟು? ಆ್ಯಕ್ಚುಲಾಗಿ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು. 20% ಸ್ಟ್ರೈಕ್ ರೇಟ್ ಇದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಬೇಕಾಗಿತ್ತು ಅಂತ. ನಾವು ವಿದರ್ಭಲ್ಲಿ ಇಷ್ಟು ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಜಯ್. ವಿದರ್ಭ ನಮಗೆ ಒಂದು ಇವ್ರು ಹೇಳ್ದಂಗೆ ಮರಾಠ OBC ರಿಸರ್ವೇಷನ್ನು ಎಫೆಕ್ಟ್ ಆಗಿದೆಯಾ ಥಿಂಕ್ ಮಾಡಬೇಕು. ನಮ್ಮ ಸೀಟ್ ಸೆಲೆಕ್ಷನ್ ಯಾವ ರೀತಿ ಆಗಿದೆ ಅದನ್ನು ಯೋಚನೆ ಮಾಡಬೇಕು. ಇದು ಕೂತ್ಕೊಂಡು ಯೋಚನೆ ಮಾಡುವಂಥ ವಿಚಾರಣ. ಯಾಕಂದರೆ ನಮಗೆ ಆ ಒಂದು ಭಾಗ ಭಾರಿ ಸ್ಟ್ರಾಂಗ್ ಆಗಿ ಇಷ್ಟು ವರ್ಷಗಳಿಂದ ಸ್ಟ್ರಾಂಗ್ ಆಗಿತ್ತು. ಆ ಭಾಗದಲ್ಲೂ ನಮ್ಗೆ ಹಿನ್ನಡೆ ಆಗಿದೆ ಅಂತಂದರೆ ನಾವು ಯೋಚನೆ ಮಾಡಲೇಬೇಕು. ಆ ಮನೋಜ್ ಜಾರಂಗೆ ಫ್ಯಾಕ್ಟರ್ ಮೇಲೆ ನೀವು ಜಾಸ್ತಿ ಅವಲಂಬಿತವಾಗಿದ್ರಿ ಅಂತ ಅನ್ಸುತ್ತೆ. ಅಂದರೆ ಮರಾಠ ಕನ್ಸಾಲ್ಟೇಟ್ ಆಗುತ್ತೆ BJPಯ ವಿರುದ್ಧ, ಸಂವಿಧಾನ ಬದಲಾವಣೆ ಅಂತ ಕಾರಣದಿಂದ ದಲಿತರು ಒಟ್ಟಾಗಿ ಬರ್ತಾರೆ, ಮುಸ್ಲಿಂ ಮತಗಳು ನಮ್ಮ ಬಳಿ ಇವೆ, ಆ ಕಾರಣದಿಂದ ನಾವು ಲೋಕಸಭಾ ಚುನಾವಣೆಯೂ ಗೆದ್ವಿ, ವಿಧಾನಸಭಾ ಚುನಾವಣೆಯೂ ಗೆದ್ದು ಬಿಡ್ತೀವಿ ಅಂತ. ಅಲ್ಲ, ಅದು ಒಂದು ಅದು ಅಲ್ಲ, ಅದೇ ಓವರ್ ಕಾನ್ಫಿಡೆನ್ಸ್ ನಿಮಗೆ ಮುಳುವಾಗಿದೆ ಇಲ್ಲಿ. BJP ಅಂದರೆ ನೀವೊಂದು ಕೋರ್ಸ್ ಕರೆಕ್ಷನ್, ಒಂದು ಎಷ್ಟು ಕೋರ್ಸ್ ಕರೆಕ್ಷನ್ ಅದು? 14%. ಜಾಸ್ತಿನೇ ಆಗಿದೆ. 14% ಡಿಫ್ರೆನ್ಸು ಉಲ್ಟಾನೇ ಆಗಿದೆ ಅದು. ಅಂದರೆ ನಾವು ಇಲ್ಲಿ ಪಶ್ಚಿಮ ಮಹಾರಾಷ್ಟ್ರ, ಮರಾಠವಾಡ, ಕೊಂಕಣ್ ಮೊದಲಿಂದಲೂ ಸ್ವಲ್ಪ ವೀಕೆ ಇತ್ತು. ವಿದರ್ಭ ಆಯಿತು, ಮರಾಠವಾಡ ವಿದರ್ಭ ರೀಜನ್ ನಾವು ಸ್ಟ್ರಾಂಗ್ ಆಗಿದ್ದೀವಿ. ಅದನ್ನು ಇಲ್ಲ, ಈ ವಿದರ್ಭಲ್ಲೇ ನಮ್ಗೆ ದೊಡ್ಡ ಹಿನ್ನಡೆ. ಅಲ್ಲಿ ನಮ್ಮ ಟಿಕೆಟ್ಸು ಜಾಸ್ತಿ ತೊಗೊಂಡಿದ್ವಿ. 58 ಚಿಲ್ಲರೆ ಟಿಕೆಟ್ ತೊಗೊಂಡಿದ್ವಿ ಅಲ್ಲಿ. ಅಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ. ನಿನ್ನೆ ನಿಮ್ಮ ನಿತಿನ್ ರಾವತ್, ನಾವು ಅಧಿಕಾರಕ್ಕೆ ಬರ್ತೀವಿ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕಾಂಗ್ರೆಸ್ ಆಗುತ್ತೆ, ಮುಖ್ಯಮಂತ್ರಿ ನಮ್ಮವರೇ ಆಗಬೇಕು ಅಂತ ಹೇಳಿಕೆ ಅಧಿಕೃತವಾಗಿ ಮಾಧ್ಯಮದ ಮುಂದೆ ಹೇಳಿಕೆ. ನಮ್ಮವರೇ ಮುಖ್ಯಮಂತ್ರಿ ಅದು ವಿಶ್ವಾಸ ಯಾರೇ ಆಗಲಿ ಎಲೆಕ್ಷನ್ ಮೊದಲು ಹೇಳ್ತಾರೆ ಅಜಯ್. ಈಗ ಆ ಥರ ಬೊಮ್ಮಾಯಿಯವ್ರು ನಾನೇ ಗೆಲ್ತೀನಿ ಅಂತ ಹೇಳಿರಲಿಲ್ವಾ? ಈಗ ಹಿನ್ನಡೆ ಆಗ್ತಾ ಇಲ್ವಾ? ಆ ಥರ ಈ ಚುನಾವಣೆ ಏನಿದೆ,
ಇದು ರಾಜ್ಯ ಸರ್ಕಾರ ಕಾಂಗ್ರೆಸ್ಸಲ್ಲಿದೆ. ಈ ಕಾಂಗ್ರೆಸ್ ಪ್ರಕಾರ ಇದು ಎಲ್ಲಿ ಆಡಳಿತ ಪಕ್ಷ ಇರುತ್ತೆ ಅಲ್ಲಿ ಬೈ ಎಲೆಕ್ಷನ್ ಸರ್ವೇ ಸಾಮಾನ್ಯ. ಬೊಮ್ಮಾಯಿ ಅವರಿದ್ದಾಗ ಹಾನಗಲ್ ಬೈ ಎಲೆಕ್ಷನ್ ನೀವು ಸೋತಿದ್ರಿ ಸರ್, ಕಾಂಗ್ರೆಸ್ ಗೆದ್ದಿದ್ರು. ಆದ್ರೆ ಇಲ್ಲಿ ಆ ಲೆಕ್ಕಾಚಾರದ ಪ್ರಕಾರ ನೀವು ಇವಾಗ ಗೆಲ್ಲಬೇಕಾಗಿತ್ತು, ಇಲ್ಲಿ ಸರ್ಕಾರ ನಿಮ್ದಿತ್ತು. ಸರ್, ಇವಾಗ ಈ ಎಲ್ಲಗಳು ನೋಡ್ಕೊಂಡಾಗ ಎಲ್ಲೋ ಒಂದು ಕಡೆ ಏನಾಗಿದೆ ಅಂತಂದರೆ ಮೈನಾರಿಟೀಸ್ ಎಲ್ಲ ಒಂದಾಗಿ ಮತ್ತು ಎಲ್ಲ ಯಾವ್ಯಾವುದು ಬಿ ಜೆ ಪಿ ಎಗನೆಸ್ಟ್ ಇತ್ತು ಎಲ್ಲ ಕೂಡ ಒಂದು ಜಾತಿ ಮತ ಇದ್ರ ಮೇಲೆ ಗೆದ್ದಿರೋವಂಥದ್ದು, ಗ್ಯಾರಂಟಿ ಮೇಲೆ ಗೆಲ್ಲುವಂಥದ್ದು. ಅಲ್ಲ ನೋಡಿ ಸರ್, ಗೆದ್ದಾಗ ಈ ಥರ ಹೇಳೋದು, ಅಥವಾ ನೀವು ಗೆದ್ದಾಗ ಇದು ಮೋದಿಯವರಿಂದ ಗೆದ್ವಿ ಅಂತ ಹೇಳೋದು, ಸೋತಾಗ ಬೇರೆಯವ್ರ ಮೇಲೆ ಎತ್ತಾಕೋದು, ಅದರಿಂದ ಉಪಯೋಗ ಇಲ್ಲ ಸರ್. ಒಂದು ಮಾತು ಏನಾಗುತ್ತೆ, ಎರಡಕ್ಕೂ ಒಂದೇ ರೀತಿ ನಾವು ಸೋತಿದ್ದೀವಿ. ಮಹಾರಾಷ್ಟ್ರನ ಅರ್ಥ ಮಾಡ್ಕೋಬೇಕು, ಸೋತಿದ್ದೀವಿ. ಇಷ್ಟು ಮಟ್ಟಿಗೆ ಸೋಲ್ಬಾರ್ದಿತ್ತು ನಮಗೂ. ನೀವು ನೋಡಿ, ನೀವು ಒಂದು ಇದರಿಂದ ಯೂತ್ ಕಾಂಗ್ರೆಸ್ನ ಇನ್ಚಾರ್ಜ್ ಆಗಿದ್ರಿ ಹಿಂದೆ. ಏನು ಪಾಠ ಕಾಂಗ್ರೆಸ್ ಈಗ ಹರಿಯಾಣದಿಂದ ಕಾಂಗ್ರೆಸ್ ಏನು ಪಾಠ ಕಲಿತು, ಮಹಾರಾಷ್ಟ್ರದಿಂದ ಕಾಂಗ್ರೆಸ್ ಏನು ಆತ್ಮಾವಲೋಕನವನ್ನು ಮಾಡ್ಕೊಳ್ತಾ ಇದೆ? ಈಗ ಅವರು ನೋಡಿ, ಮೋದಿ ಮತ್ತು ಅಮಿತ್ ಶಾ ರಾಜ್ಯದ ವಿಧಾನಸಭಾ ಚುನಾವಣೆಗಳ ಪ್ರಚಾರಗಳಲ್ಲಿ ತುಂಬ ಮುಂದೆ ಬಂದು ಕಾಣ್ತಾ ಇಲ್ಲ ಅಂತಕ್ಕಂಥದ್ದು 2 ಚುನಾವಣೆಗಳಲ್ಲಿ ನೋಡ್ಲಾಗ್ತಾ ಇದೆ. ಎಲ್ಲ ಅದಿಲ್ಲ ಪ್ರಶಾಂತ್ ಅವರೇ, ಈ ಸತಿನೂ ಮಹಾರಾಷ್ಟ್ರಲ್ಲಿ 7 ಬಾರಿ ಮಾತ್ರ ಕರ್ನಾಟಕದಲ್ಲಿ ಓಡಾಡ್ತಾ ಇಲ್ಲ ಅವರು. ಎರಡೂ ಚುನಾವಣೆಗಳಿಗೆ ಫುಲ್ ಫ್ಲೆಜ್ ಓಡಾಡಿದ್ದಾರೆ. ಪ್ರಧಾನಮಂತ್ರಿಗಳು ಈಗೀಗ ನಾನು ನೋಡ್ತಿರೋದು, ಇಷ್ಟೊಂದು ಪ್ರಧಾನಮಂತ್ರಿಗಳು ಯಾವ್ದಾದ್ರು ರಾಜ್ಯ ಚುನಾವಣೆಗೆ ಬಂದಿದ್ರೆ ಅದು ಮೋದಿಯವರೊಬ್ಬರೇ. ಮೊದಲಾದರೆ ಪ್ರಧಾನಮಂತ್ರಿಗಳು 1 or 2 ವಿಸಿಟ್ಸ್ ಇರೋದಷ್ಟೇ. ಇಷ್ಟೊಂದು ಒಂದು ಪ್ರಧಾನಮಂತ್ರಿಗಳು ಒಂದು ಚುನಾವಣೆಗೂ ರಾಜ್ಯ ಚುನಾವಣೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.